ಎಲ್ಲರಿಗೂ ನಮಸ್ಕಾರ. ಕವಿತಾ ಕಿರಣ ಲೋಕಕ್ಕೆ ನಿಮ್ಮೆಲ್ಲರಿಗೂ ಮತ್ತೊಮ್ಮೆ ಸ್ವಾಗತ. ದಿನಗಳ ಕಾಲ ನಡೆಯುವ ದೀಪಾವಳಿ ಹಬ್ಬದ ಮೊದಲ ದಿನವನ್ನು ನಾವು ಧನತ್ರಯೋದಶಿ ಅಂತ ಆಚರಿಸಲಾಗುತ್ತದೆ. ಇದನ್ನು ಅಷ್ಟೇ ಅಲ್ಲದೆ ಈ ದಿನವನ್ನು ಸಮೃದ್ಧಿಯ ದಿನ ಅಂತಲೂ ಕೂಡ ನಾವು ಆಚರಿಸಲಾಗುತ್ತದೆ. ಅಂದರೆ ಈ ಧನತ್ರಯೋದಶಿಯ ದಿನ ನಾವು ಏನು ಕೆಲಸವನ್ನು ಮಾಡ್ತೀವೋ ಅಥವಾ ಏನನ್ನು ನಾವು ಮನೆಗೆ ಖರೀದಿಸ್ತೀವೋ ಅಷ್ಟು ನಮ್ಮ ಮನೆಗೆ ದುಪ್ಪಟ್ಟಾಗುತ್ತೆ ಅನ್ನೋ ಒಂದು ನಂಬಿಕೆಯಿಂದ ಈ ದಿನ ನಾವು ವಿಶೇಷವಾಗಿ ಲಕ್ಷ್ಮಿ ಮತ್ತು ಕುಬೇರನನ್ನು ಪೂಜಿಸ್ತೀವಿ. ಹಾಗೆ ಹಲವಾರು ಮಂಗಳಕರವಾದ ವಸ್ತುಗಳನ್ನ ನಾವು ಮನೆಗೆ ತೊಗೊಂಬರ್ತೀವಿ. ಯಾಕಂದರೆ ಈ ದಿನ ನಾವು ಏನೇ ತೊಗೊಬಂದರೂ ಅದು ಇನ್ನು ಮುಂದಿನ ವರ್ಷಕ್ಕೆ ಅದು ದುಪ್ಪಟ್ಟಾಗುತ್ತೆ, ಹಾಗೆಯೇ ಹೆಚ್ಚುತ್ತಾ ಹೋಗುತ್ತೆ ಅನ್ನೋ ಒಂದು ನಂಬಿಕೆಯಿಂದ ಈ ಧನತ್ರಯೋದಶಿಯನ್ನು ನಾವು ತುಂಬ ಮಂಗಳಕರವಾದ ಹಬ್ಬ ಅಂತ ನಾವು ಎಲ್ಲರೂ ಕೂಡ ಆಚರಣೆಯನ್ನು ಮಾಡ್ತೀವಿ. ಭಗವಾನ್ ಧನ್ವಂತರಿಯನ್ನು ನಾವು ಆಯುರ್ವೇದದ ಪಿತಾಮಹ ಅಂತಾನೆ ಕರೀತಾರೆ. ಅಂದರೆ ಶ್ರೀ ಭಗವಾನ್ ಧನ್ವಂತರಿಯು ಸಮುದ್ರ ಮಂಥನದ ಸಮಯದಲ್ಲಿ ಅಮೃತವನ್ನ ಹಿಡಿದು ಮೊದಲ ಬಾರಿಗೆ ಕಾಣಿಸಿಕೊಂಡ್ರಂತೆ. ಆದ್ರಿಂದ ಸಮುದ್ರದಲ್ಲಿರುವ ದೇವತೆಗಳೆಲ್ಲ ಅಮೃತ ಅಂತ ಹೇಳಲಾಗುತ್ತೆ. ಅಂದ್ರೆ ಈ ದಿನ ನಾವು ಪೂಜೆಯನ್ನ ಮಾಡೋದ್ರಿಂದ ನಮ್ಗೆ ಆರೋಗ್ಯ, ಆಯಸ್ಸು ಮತ್ತೆ ಸುಖ, ಸಮೃದ್ಧಿ ಅನ್ನೋದು ಹೆಚ್ಚಾಗಿ ಸಿಗುತ್ತೆ ಅಂತಾನೆ ಹೇಳ್ಬಹುದು. ಕಾರ್ತಿಕ ಮಾಸದಲ್ಲಿ ಲಕ್ಷ್ಮೀ ದೇವಿಯು ಭೂಮಿಗೆ ಇಳಿದು ಬರುತ್ತಾಳೆ ಅನ್ನೋ ನಂಬಿಕೆ ಇದೆ. ಆದ್ರಿಂದ ಯಾರ ಮನೆಯು ತುಂಬಾ ಸ್ವಚ್ಛವಾಗಿ ಇರುತ್ತಾರೋ ಅಂತ ಮನೆಗೆ ಶ್ರೀ ಮಹಾಲಕ್ಷ್ಮಿಯು ಆಗಮಿಸುತ್ತಾಳೆ, ಅವರಿಗೆ ಸುಖ ಸಮೃದ್ಧಿಯ ಜೀವನವನ್ನ ಒದಗಿಸ್ತಾಳೆ ಅನ್ನೋ ನಂಬಿಕೆಯಿಂದ ಈ ದೀಪಾವಳಿಯ ಸಮಯದಲ್ಲಿ ಅಂದರೆ ಧನ್ವಂತರಿ ಅಥವಾ ಧನತ್ರಯೋದಶಿ ದಿನ ನಾವು ವಿಶೇಷವಾಗಿ ಲಕ್ಷ್ಮಿಯನ್ನ, ಶ್ರೀ ಭಗವಾನ್ ಧನ್ವಂತರಿಯನ್ನ, ಕುಬೇರನನ್ನ ಪೂಜೆ ಮಾಡೋದ್ರಿಂದ ಸಕಲ ಸಂಪತ್ತನ್ನ ನಮ್ಮದಾಗಿಸ್ಕೊಳ್ಬಹುದು ಅಂತಾನೆ ಹೇಳ್ಬೋದು. ಈ ಧನತ್ರಯೋದಶಿ ದಿನ ನಾವು ಏನೇ ಒಂದು ಮನೆಗೆ ಶುಭ ವಸ್ತುಗಳನ್ನ ತಗೊಂಬರ್ರಿ ಅದು ತುಂಬಾನೇ ದುಪ್ಪಟ್ಟಾಗುತ್ತೆ ಅಂತ ಒಂದು ನಂಬಿಕೆ ಇದೆ. ಅಂದರೆ ಚಿನ್ನ, ಬೆಳ್ಳಿ ಏನೇ ತಂದರೂ ಕೂಡ ಅದು ಇನ್ನೂ ದುಪ್ಪಟ್ಟಾಗುತ್ತೆ. ಅಥವಾ ಒಂದು ಹೊಸ ಮನೆನ ನಾವು ತಗೋಬಹುದು, ಅಥವಾ ಹೊಸ ವಾಹನಗಳನ್ನ ಖರೀದಿ ಮಾಡೋದಾಗಿರ್ಬೋದು, ಅಥವಾ ಏನೇ ಒಂದು ವಸ್ತುಗಳನ್ನ, ಯಾವುದೇ ಒಂದು ಕಾರ್ಯಗಳನ್ನ ಮಾಡಿದ್ರೂ ಕೂಡ ಈ ದಿನ ನಮಗೆ ಅದು ಸಕ್ಸಸ್ ಅನ್ನೋದು ಸಿಗುತ್ತೆ ಮತ್ತು ಅದು ದುಪ್ಪಟ್ಟಾಗುತ್ತೆ ಅಂತ ಹೇಳ್ತಾರೆ. ಹಾಗಾಗಿ ನೀವು ಬೆಳ್ಳಿ, ಚಿನ್ನ, ಒಡವೆಗಳನ್ನ ತಗೋಬೇಕಂದ್ರೆ ಈ ದಿನ ತಗೊಬನ್ನಿ. ಅಥವಾ ದುಡ್ಡಿದ್ರೆ ತಗೊಂಬನ್ನಿ, ದುಡ್ಡಿಲ್ಲ ಅಂದರೆ ಸಾಲ ಮಾಡಿ ತಗೋಬರ್ಬೇಡಿ. ಯಾಕಂದರೆ ಈ ದಿನ ಏನೇ ಮಾಡಿದ್ರು ದುಪ್ಪಟ್ಟಾಗುತ್ತೆ ಅಂತ ಹೇಳ್ತಾರೆ. ಅಂದರೆ ಸಾಲ ಮಾಡಿದ್ರು ಕೂಡ ಅದು ದುಪ್ಪಟ್ಟಾಗುತ್ತೆ ಅಂತ ಹೇಳ್ತಾರಲ್ವಾ. ಯಾಕಂದರೆ ನಾವು ಆಸೆಗೆ ಇದ್ದಷ್ಟು ಕಾಲು ಚಾಚಬೇಕು. ಆದ್ದರಿಂದ ನಿಮ್ಮ ಹತ್ರ ಎಷ್ಟಿರುತ್ತೋ ಅಷ್ಟರಲ್ಲಿ ನೀವು ತೊಗೊಂಬರೋದಕ್ಕೆ ಪ್ರಯತ್ನ ಪಡಿ. ಚಿನ್ನ, ಬೆಳ್ಳಿನೇ ತೊಗೊಬೇಕು ಅಂತ ಏನಿಲ್ಲ. ಮನೆಗೆ ಲಕ್ಷ್ಮಿಯ ಸ್ವರೂಪವಾದ ಪೊರಕೆಯನ್ನು ಕೂಡ ತರ್ಬೋದು. ಮತ್ತು ಅರಿಶಿಣ, ಕುಂಕುಮ ಮತ್ತು ಕಲ್ಲುಪ್ಪು, ಲಕ್ಷ್ಮಿಯ ಸ್ವರೂಪವಾದ ಕಲ್ಲುಪ್ಪು ತಂದು ಕೂಡ ನಿಮಗೆ ತುಂಬಾ ಒಳ್ಳೆಯದು. ಆದರೆ ಯಾವುದೇ ಕಾರಣಕ್ಕೂ ಕೂಡ ಶನಿವಾರದ ದಿನ ಕಲ್ಲುಪ್ಪು, ಪೊರ್ಕೆ, ತುಪ್ಪ, ಎಣ್ಣೆ ಈ ರೀತಿಯ ವಸ್ತುಗಳನ್ನ ಮನೆಗೆ ತರೋದಕ್ಕೆ ಹೋಗಲೇಬೇಡಿ. ಶನಿವಾರದ ದಿನ ಈ ವಸ್ತುಗಳನ್ನ ನಾವು ಮನೆಗೆ ತರಬಾರ್ದು, ಮನೆಗೆ ದರಿದ್ರ ತರುತ್ತೆ ಅಂತ ಹೇಳ್ತಾರೆ. ಇಷ್ಟು ವಸ್ತುಗಳನ್ನ ನೀವು ತರೋದಾದರೆ ಭಾನುವಾರ ತಗೊಬನ್ನಿ. ಅಂದರೆ ಕಲ್ಲುಪ್ಪು, ಪೊರ್ಕೆ, ಎಣ್ಣೆ, ತುಪ್ಪ ಈ ರೀತಿ ವಸ್ತುಗಳನ್ನ ಭಾನುವಾರನೂ ಕೂಡ ತ್ರಯೋದಶಿ ತಿಥಿ ಇರೋದ್ರಿಂದ ಮಧ್ಯಾಹ್ನ 1 ಗಂಟೆ ಒಳಗಡೆ ನೀವು ತಂದರೆ ಒಳ್ಳೆಯದು. ಅಥವಾ ದೀಪಾವಳಿ ಹಬ್ಬಕ್ಕೆ ನೀವು ಮನೆಗೆ ಒಂದು ದಿನಸಿ ಐಟಮ್ ತಗೊಬರ್ಬೇಕು ಅಂದ್ಕೊಂತೀರ, ಆ ಥರ ಒಂದು ದವಸ ಧಾನ್ಯಗಳು, ಅರಿಶಿಣ, ಕುಂಕುಮ, ಕಲ್ಲುಪ್ಪು, ಪೊರಕೆ ಯಾವ್ದು ತೊಗೊಂಬಂದ್ರೂ ಕೂಡ ಒಳ್ಳೆಯದು. ಹಾಗೆಯೇ ದೇವರ ಸಾಮಾನುಗಳನ್ನಷ್ಟೇ, ಒಂದು ಲಕ್ಷ್ಮಿಯ ವಿಗ್ರಹ ಆಗಿರ್ಬೋದು ಅಥವಾ ಒಂದು ಕುಬೇರನ ಯಂತ್ರ ಆಗಿರ್ಬೋದು, ಈ ಥರ ತೊಗೊಂಬಂದ್ರೂ ಕೂಡ ತುಂಬಾ ಒಳ್ಳೆಯದು. ಅಥವಾ ಕಾಮಾಕ್ಷಿ ದೀಪ ಆಗಿರ್ಬೋದು, ಅಥವಾ ಬೆಳ್ಳಿ ಲಕ್ಷ್ಮಿಯ ನಾಣ್ಯ ಆಗಿರ್ಬೋದು, ಈ ಥರನ ತೊಗೊಂಬರ್ಬೇಕು ಅಂತ ನೀವು ಅಂದ್ಕೊಂಡಿದ್ರೆ ಈ ದಿನ ತುಂಬಾ ಒಳ್ಳೆಯದು. ಹಾಗೆಯೇ ಕೆಲವೊಬ್ಬರು ಎಷ್ಟೋ ದಿನದಿಂದ ಒಂದು ಹಣವನ್ನು ಉಳಿತಾಯ ಮಾಡ್ಕೊಬೇಕು ಅಂತ ಅನ್ಕೊಳ್ತಿರ್ತಾರೆ. ಅಂದರೆ ಮನಿ ಸೇವಿಂಗ್ಸ್ ಅಂತ ಹೇಳ್ತಾರೆ. ಈ ಥರ ಒಂದು ದಿನದಲ್ಲಿ ಧನತ್ರಯೋದಶಿ ದಿನ ನೀವು ನಿಮ್ಮ ಹತ್ರ ಎಷ್ಟಿರುತ್ತೋ ಆ ಹಣವನ್ನು ಒಂದು ಹುಂಡಿಗೆ ಹಾಕಿ ನೀವು ಉಳಿತಾಯವನ್ನು ಮಾಡಿ, ನಿಜವಾಗ್ಲೂ ಅದು ತುಂಬಾ ದುಪ್ಪಟ್ಟಾಗುತ್ತೆ. ಅದರಿಂದ ನೀವು ಏನಾದರೂ ಮನೆಗೆ ತಗೊಬರ್ಬೋದು. ಈ ದಿನ ಏನು ನಾವು ಮಾಡ್ತೀವೋ ಒಂದು ಕೆಲಸ ಕಾರ್ಯಗಳಾಗಿರ್ಬೋದು ಅಥವಾ ತೆಗೆದುಕೊಳ್ಳುವ ವಸ್ತುಗಳಾಗಿರ್ಬೋದು, ಪ್ರತಿಯೊಂದೂ ಕೂಡ ದುಪ್ಪಟ್ಟಾಗುತ್ತೆ. ಆದ್ದರಿಂದ ಈ ದಿನ ಹೆಚ್ಚಿನ ಮಟ್ಟಿಗೆ ಒಳ್ಳೆ ಕೆಲಸಗಳನ್ನ ಮಾಡಿ ಆದಷ್ಟು ಸಂತೋಷವಾಗಿರಿ. ಯಾಕಂದರೆ ನಾವು ಆ ದಿನ ನಾವು ಹೇಗಿರ್ತೀವಿ ಅದೇ ಕೂಡ ಆ ವರ್ಷ ಪೂರ್ತಿ ನಾವು ಇರ್ತೀವಿ ಅಂತಲೇ ಹೇಳ್ಬೋದು. ಆದ್ದರಿಂದ ಎಲ್ಲರೂ ಕೂಡ ಸುಖ ಸಂತೋಷದಿಂದ ಮನೆಯನ್ನೆಲ್ಲ ಅಚ್ಚುಕಟ್ಟಾಗಿ ಇಟ್ಕೊಳ್ಳಿ. ಯಾಕಂದರೆ ಲಕ್ಷ್ಮಿ ಒಂದು ಬರುವಂತಹ ದಿನ ಆಗಿರ್ತದೆ. ಯಾಕಂದರೆ ಲಕ್ಷ್ಮಿ ಒಲಿದ್ರೆ ಜೀವನದಲ್ಲಿ ಪ್ರತಿಯೊಂದು ಕೂಡ ತಾನಾಗೆ ಒಲಿತಾರೆ ಅಂತ ಹೇಳ್ತಾರೆ. ಹಾಗಾಗಿ ಈ ದಿನನ ಎಲ್ಲರೂ ಕೂಡ ಸಂತೋಷದಿಂದ ಆಚರಣೆಯನ್ನು ಮಾಡಿ. ಇನ್ನು ತ್ರಯೋದಶಿಯ ದಿನ ಯಾರೆಲ್ಲ ಅತ್ಯಮೂಲ್ಯವಾದ ವಸ್ತುಗಳನ್ನ, ಚಿನ್ನ ಆಗಿರ್ಬೋದು, ಬೆಳ್ಳಿ ಆಗಿರ್ಬೋದು, ಇನ್ನಿತರೆ ವಸ್ತುಗಳನ್ನ ತಗೋಬೇಕು ಅಂತಂದರೆ ಪ್ರದೋಷ ಕಾಲದಲ್ಲಿ ತೊಗೊಂಡ್ರೆ ಒಳ್ಳೆಯದು. ಅಂದರೆ 5:30ಯಿಂದ 8:30 ಒಳಗಡೆ ತೊಗೊಳ್ಳಿ, ತುಂಬಾ ಒಳ್ಳೆಯದು ಸ್ನೇಹಿತರೆ. ಈ ಸಮಯದಲ್ಲಿ ನೀವು ಏನೇ ತಂದರೂ ಕೂಡ ಮನೆಗೆ ಶುಭವನ್ನು ತರುತ್ತೆ, ಹಾಗೆ ದುಪ್ಪಟ್ಟು ಫಲವನ್ನು ಕೊಡುತ್ತೆ. ಯಾವುದೇ ವಸ್ತುಗಳನ್ನ ಕೊಂಡ್ಕೊಂಡ್ರೂ ಕೂಡ ಅವೆಲ್ಲ ವಸ್ತುಗಳನ್ನ ದೇವ್ರ ಮನೆಯಲ್ಲಿ ಇಟ್ಟು ಅದನ್ನು ನೀವು ಪೂಜೆಯನ್ನು ಮಾಡಿ ಅದಾದಮೇಲೆ ಬಳಸಿ ಸ್ನೇಹಿತರೆ. ಚಿನ್ನ ಬೆಳ್ಳಿನೇ ತೊಗೋಬೇಕು ಅಂತ ಏನಿಲ್ಲ ಸ್ನೇಹಿತರೆ, ಅಥವಾ ಸಾಲ ಸೋಲ ಮಾಡಿ ಚಿನ್ನ ತಗೋಬೇಕು ಅಂತಲೂ ಏನಿಲ್ಲ. ನಿಮ್ಮ ಹತ್ರ ಎಷ್ಟು ದುಡ್ಡಿರುತ್ತೋ ಅಷ್ಟಕ್ಕೆ ಏನು ಬರುತ್ತೋ ಅದನ್ನು ತಗೊಳ್ಳಿ. ಅಕಸ್ಮಾತ್ ನಿಮಗೆ ಅತ್ಯಮೂಲ್ಯವಾದ ಚಿನ್ನ, ಬೆಳ್ಳಿ ವಸ್ತುಗಳನ್ನೇ ತಗೊಳ್ಳೋದಕ್ಕೆ ಆಗಲ್ಲ ಅಂದರೆ ಒಂದು ಪ್ಯಾಕೆಟ್ ಕಲ್ಲುಪ್ಪು, ತುಪ್ಪ ಅಥವಾ ಪೊರಕೆಯನ್ನು ತಂದರೂ ಅಷ್ಟೇ
ಲಕ್ಷ್ಮಿಯ ಅನುಗ್ರಹ ಸಿಗುತ್ತೆ. ಹಾಗಾಗಿ ನಿಮಗೆ ಎಷ್ಟು ಸಾಧ್ಯ ಆಗುತ್ತೋ ಈ ದಿನ ತಂದ್ರಿ. ನಿಮಗೆ ಧನತ್ರಯೋದಶಿ ದಿನವೇ ತರೋದಕ್ಕೆ ಆಗಲ್ಲ ಅಂದರೆ ಭಾನುವಾರನೂ ಕೂಡ ನೀವು ತರಬಹುದು. 1 ಗಂಟೆ ಒಳಗಡೆ ಯಮಗಂಡಲ ಕಾಲ ಮತ್ತು ರಾಹುಕಾಲನ ಹೊರತುಪಡಿಸಿ ನೀವು ಒಳ್ಳೆಯ ಸಮಯದಲ್ಲೂ ಕೂಡ ನೀವು ಭಾನುವಾರನೂ ಕೂಡ ತರ್ಬೋದು. ನೋಡೋರಲ್ವಾ ಸ್ನೇಹಿತರೆ, ಧನತ್ರಯೋದಶಿ ದಿನ ನಾವು ಲಕ್ಷ್ಮಿ ಅನುಗ್ರಹಕ್ಕಾಗಿ ಯಾವೆಲ್ಲ ವಸ್ತುಗಳನ್ನು ಖರೀದಿಸಬೇಕು, ಯಾವ ವಸ್ತುಗಳನ್ನು ನಾವು ಈ ದಿನ ತರಲೇಬಾರ್ದು, ಹಾಗೆಯೇ ಯಾವ ವಸ್ತುಗಳನ್ನ ಯಾವ ಶುಭ ಮುಹೂರ್ತದಲ್ಲಿ ತರಬೇಕು ಅನ್ನೋ ಒಂದು ಸಂಪೂರ್ಣ ಮಾಹಿತಿನ ನಿಮಗೆ ತಿಳಿಸ್ಕೊಟ್ಟಿದ್ದೀನಿ. ಇವತ್ತಿನ ಈ ಚಿಕ್ಕ ಮಾಹಿತಿ ನಿಮಗೆಲ್ಲ ಇಷ್ಟ ಆಗಿದ್ದರೆ, ಯಾರೆಲ್ಲ ನಮ್ಮ ಚಾನಲ್ನ ಫಸ್ಟ್ ಟೈಮ್ ನೋಡ್ತಿದ್ರು ಪ್ಲೀಸ್ ರಿಕ್ವೆಸ್ಟ್ ಮಾಡ್ತಿದ್ದೀನಿ, ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಈ ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಕೊಡೋದನ್ನ ಮರಿಬೇಡಿ ಸ್ನೇಹಿತರೆ. ಮುಂದಿನ ವಿಡಿಯೋಗಳಲ್ಲಿ ಇನ್ನೂ ಹೆಚ್ಚಿನ ಮಾಹಿತಿಯೊಂದಿಗೆ ಸಿಗ್ತೀನಿ. ಅಲ್ಲಿವರೆಗೂ ನಮ್ಮ ಚಾನಲಿರೋ ಪ್ರತಿಯೊಂದು ಉಪಯುಕ್ತ